ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಹಾಯ್ ಹೆಲೋ ನಮಸ್ಕಾರ, ನಾನು ಶಂಭಿ ಶೆಟ್ಟಿ. ಸಪ್ತಾಶ್ವ ಟಿವಿಗೆ ಸ್ವಾಗತ. ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಮಂದಿ ಮಾತ್ರ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಖತ್ತು ಟ್ರೆಂಡ್ ಆಗೋದು ಲವ್ ಸ್ಟೋರಿ. ಆದ್ರೆ ಈ ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಲವ್ ಸ್ಟೋರಿ ಜೊತೆಗೆ ಈ ಒಂದು ಜೋಡಿ ಸಖತ್ತು ವೈರಲ್ ಆಗಿ ಪ್ರೇಕ್ಷಕರಿಗೆ ಸಖತ್ ಎಂಟರ್ಟೈನ್ಮೆಂಟ್ ನೀಡಿತ್ತು. ಆದ್ರೆ ಈ ಒಂದು ಸಂಗತಿಯಿಂದ ಈ ಜೋಡಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ದೂರ ಆದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಯಾರೀ ಜೋಡಿ, ಯಾಕೆ ದೂರ ಆದ್ರು ಅನ್ನೋ ಎಲ್ಲ ಕನ್ಫ್ಯೂಷನ್ಗೆ ಉತ್ತರ ಇಲ್ಲಿದೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಾಮ್ ಅಂಡ್ ಜೆರ್ರಿ ಜೋಡಿ ಅಂದ್ರೆ ಗಿಲ್ಲಿ ಅಂಡ್ ರಘು. ಹೌದು, ಈ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗಿತ್ತು. ಗಿಲ್ಲಿ ಅವರ ಚೇಷ್ಟೆ, ರಘು ಅವರ ವಾರ್ನಿಂಗ್ ನೋಡೋಕೆ ಸಖತ್ತು ಮಜಾ ಇತ್ತು. ಇನ್ನು ರಘು ಅವರು ಪ್ರಿನ್ಸಿಪಲ್ ಆದಾಗಂತೂ ಗಿಲ್ಲಿ ಮಾಡಿದ್ದ ಕಾಮಿಡಿ, ಕೊಟ್ಟ ಟಾರ್ಚರ್ ಈಗೂ ಮರೆಯೋಕೆ ಸಾಧ್ಯ ಇಲ್ಲ. ಗಿಲ್ಲಿ ಹಾಡಿದ್ದ ಹಾಡು ರಘು ರಘು ನೀನು ನಗು. ಹಾಗೆ ಪ್ರಿನ್ಸಿಪಲ್ ಆಗಿದ್ದ ರಘುಗೆ ಗಿಲ್ಲಿ ಕಾಟ್ಲೆ, ಟಾಂಗ್ ಕೊಟ್ಟಿದ್ದು ಅಷ್ಟಿಷ್ಟ ಅಲ್ಲ. ಆದ್ರೂ ಜೊತೆಗೆ ಇದೆಲ್ಲ ಇದ್ರೂ ಗಿಲ್ಲಿ ರಘು ಭುಜದ ಮೇಲೆ ಮಲಗಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಮೀಮ್ಸ್ ಮಾಡಿ ಫುಲ್ ಟ್ರೆಂಡ್ ಮಾಡಿದ್ರು. ರೀನು ರಘು ಎಷ್ಟೇ ಜಗಳ ಆಡಿದ್ರು ಗಿಲ್ಲಿಗೆ ರಘು ಅವರು ಅಂದ್ರೆ ಬಹಳ ಇಷ್ಟ ಇತ್ತು. ಅದನ್ನ ಸುಮಾರು ಸಂದರ್ಭದಲ್ಲಿ ಹೇಳಿಕೊಂಡಿದ್ರು ಕೂಡ. ಮನೆಯಿಂದ ಹೊರಗೆ ಬಂದ ಮೇಲೆ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವರಿಬ್ರು ಕೂಡ ಒಟ್ಟಿಗೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಇದರ ಜೊತೆಗೆ ಗಿಲ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ ಎಲ್ಲರನ್ನೂ ಫಾಲೋ ಮಾಡ್ತಿದ್ದಾರೆ. ಆದ್ರೆ ರಘು ಅವರನ್ನ ಮಾತ್ರ ಫಾಲೋ ಮಾಡ್ತಿಲ್ಲ. ಹಾಗೆ ಗಿಲ್ಲಿ ಅವರು ಫಾಲೋ ಮಾಡ್ತಿಲ್ಲ ಅಂತ ರಘು ಕೂಡ ಫಾಲೋ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಎಲ್ಲ ಕಾರಣದಿಂದ ರಘು ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಕಟ್ ಆಗಿದ್ಯಾ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈ ಜೋಡಿ ಸಖತ್ತು ಮನರಂಜನೆ ನೀಡಿತ್ತು. ಇವರಿಬ್ರು ದೂರ ಆಗೋದು ಅವರ ಅಭಿಮಾನಿಗಳಿಗೂ ಇಷ್ಟ ಇಲ್ಲ. ರಘು ಫುಲ್ ಸೀರಿಯಸ್, ಗಿಲ್ಲಿ ಫುಲ್ ಕಾಮಿಡಿ. ಈ ಕಾಂಬಿನೇಷನ್ ನೋಡೋದೇ ಒಂಥರ ಚಂದ. ಏನಾದ್ರೂ ಆಗಿರ್ಲಿ, ಈ ಫ್ರೆಂಡ್ಶಿಪ್ ಯಾವತ್ತೂ ದೂರ ಆಗದೆ ನಮ್ಮ ಅಭಿಮಾನಿಗಳನ್ನ ಸದಾ ಎಂಟರ್ಟೈನ್ ಮಾಡ್ತಾ ಇರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇದಾಗಿತ್ತು ಈ ಹೊತ್ತಿನ ಎಂಟರ್ಟೈನ್ಮೆಂಟ್ ನ್ಯೂಸ್. ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.